ಹಲೋ ಸ್ನೇಹಿತರೆ, ನಿಮಗೆಲ್ಲರಿಗೂ ಒಂದು ರುಚಿಯಾದ ಟೇಸ್ಟಿಯಾದ ಎಲ್ಲರೂ ಇಷ್ಟಪಡುವಂತಹ ಪುದೀನ ರವೆ ದೋಸೆ ತುಂಬ ಚೆನ್ನಾಗಾಗುತ್ತೆ ಕಣ್ರಿ. ಭಾಳ ರುಚಿಯಾಗುತ್ತೆ. ಎಲ್ಲರೂ ಮಾಡಿ ತಿನ್ನಿ ನೋಡಿ ಆಯಿತಾ. ಎಲ್ಲ ಮಾಡಿ ನೋಡಿ, ಹಂಗೆ ಗೊತ್ತಾಗಿಲ್ಲ ಅಂದರೆ ಹೇಳಿ, ಹೇಗೆ ಮಾಡೋದು ಹೇಳ್ತೀನಿ. ಮೊದಲಿಗೆ ಒಂದು ಕಪ್ನಷ್ಟು, ಎಷ್ಟು ಜನ ಇದ್ದರೆ ಅಷ್ಟು ಜನಿಗೆ ಬೇಕಾಗುವಷ್ಟು ನಾನು ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ರವೆ ನೆನೆಸಿದ್ದೆ. ರವನ್ನು ಸ್ವಲ್ಪ ಅದಕ್ಕೆ ಮೊಸರು ಅಥವಾ ಮಜ್ಜಿಗೆ ಹಾಕಿ ನೆನೆಸಿದೆ. ಅದಕ್ಕೊಂದು 2-3 ಸ್ಪೂನು, 3 ಅಥವಾ 4 ಸ್ಪೂನ್, ಒಂದು ಕಪ್ಪಿಗೆ 2 ಸ್ಪೂನ್ ಹಾಕಿದ್ರೆ ಸಾಕು. ಒಂದು ಕಪ್ಪಿಗೆ ಮೈದಾ ಹಿಟ್ಟು ಹಾಕಿದೆ, ಆಮೇಲೆ ಸ್ವಲ್ಪ ನೀರು ಹಾಕಿದೆ, ಉಪ್ಪು ಹಾಕಿದೆ, ಸ್ವಲ್ಪ ಜೀರಿಗೆ ಹಾಕಿದೆ, ಚೂರು ಹಿಂಗು ಹಾಕಿದೆ, ಎಲ್ಲ ಹಾಕಿ ಕಲಸಿಟ್ಟೆ ತೆಳ್ಳಗೆ ಮಾಡಿ. ನಂತರ ಏನು ಮಾಡಿದೆ ಅಂತಂದರೆ ನೋಡಿ, ಇದು ಹಿಟ್ಟು ರವೆ ಮೈದದ್ದು. ಇದಕ್ಕೆ ಏನು ಮಾಡಿದೆ ನಾನು, ಈ ಕಲರ್ ನೋಡಿ ಯಾವ ಕಲರ್ ಬಂದಿದೆ ಅಂತ. ದೋಸೆನ ನೋಡಿ ಎಷ್ಟು ಚೆಂದ ಕಲರ್ ಬಂದಿದೆ, ಏನು ಚೆನ್ನಾಗಿ ಹೇಳ್ತದೆ. ಇದಕ್ಕೆ ಏನು ಹಾಕಿದ್ದೇನೆ ಅಂದರೆ ಪುದೀನನ ಸೊಪ್ಪನ್ನು ಸ್ವಲ್ಪ ಕಾಯಿ ಹಾಕಿ, ಒಂದು ಹಸಿಮೆಣಸು ಚೂರು ಹಿಂಗೆ ಹಾಕಿ ರುಬ್ಬಿದೆ. ಅದಕ್ಕೆ ಬೇರೆ ಏನು ಹಾಕಿಲ್ಲ. ರುಬ್ಬಿ ಆ ಚಟ್ನಿಯನ್ನು ನಾನು ಇದಕ್ಕೆ ಮಿಕ್ಸ್ ಮಾಡಿದೆ ದೋಸೆ ಹಿಟ್ಟಿಗೆ. ನೋಡಿ ಹಸಿರು ಕಲರಾಗಿ ಬಂದಿದೆ, ಹೌದಾ. ಇಷ್ಟು ತೆಳ್ಳಗಿರಲಿ, ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಓಕೆನಾ. ಇದು ಎಷ್ಟು ಟೇಸ್ಟಿಯಾಗಿತ್ತಂದರೆ ಚಟ್ನಿನೇ ಬೇಡ ಅದಕ್ಕೆ, ಅಷ್ಟು ಚೆನ್ನಾಗಾಗಿದೆ. ನೀರಾಲಿ ಹಂಚಲ್ಲಿ ನಾನು ಇದನ್ನು ಮಾಡ್ತಾಯಿದ್ದೀನಿ. ಬೇಕಾದರೆ ಇನ್ನೂ ಸ್ವಲ್ಪ ರೋಸ್ಟು ಮಾಡ್ಕೊಬೋದು, ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಮಾಡಿ, ಎಲ್ಲರೂ ಮಾಡ್ಕೊಂಡು ತಿನ್ನಿ ದಯವಿಟ್ಟು. ಭಾಳ ರುಚಿಯಾಗಿರುತ್ತೆ ದೋಸೆ. ನೋಡಿ ಹಾಕಿ ತೋರಿಸ್ತೀನಿ, ತುಂಬ ಚೆನ್ನಾಗಿರುತ್ತೆ. ಕಲರ್ ಹೆಂಗೆ ಬರುತ್ತೆ ಅಂತ. ನಾನು ಬ್ರಷ್ನಲ್ಲಿ ನೀರಲ್ಲಿ ಆದರೂ ಎಣ್ಣೆ ಹಚ್ತೀನಿ. ಇದು ಸ್ವಲ್ಪ ಹಳೇದಾಗಿದ್ದರಿಂದ ಕಲರ್ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಹೊಟ್ಟೆಗೆ, ಏಕೆಂದರೆ ನೀರಲ್ಲಿ ಕಲರ್ ತಿನ್ನಬಾರ್ದು, ಒಳ್ಳೆಯದಲ್ಲ. ಈಗ ನಾನು ದೋಸೆ ಹಿಟ್ಟು ಹಾಕ್ತಾ ಇದ್ದೇನೆ ನೋಡಿ. ನೀರು ದೋಸೆ ಹದದಲ್ಲಿ ಈ ಮಟ್ಟದಲ್ಲಿ ಇರಲಿ ಇಷ್ಟು. ಓಕೆನಾ. ತುಪ್ಪದಿಂದೆಲ್ಲ ಹಾಕ್ಕೊಳ್ಳಿ. ಈಗ ಇದನ್ನು ಮುಚ್ಚಿಟ್ಬಿಡಿ, ಇಲ್ಲೇ ಮುಚ್ಚಿಟ್ಬಿಡಿ. ಇದು ದೋಸೆ ತುಂಬ ಚೆನ್ನಾಗಾಗಿದೆ. ದೋಸೆ ನೋಡಿ ಭಾರಿ ರುಚಿಯಾಗಿದೆ, ತುಂಬ ಟೇಸ್ಟಿನೂ ಆಗಿದೆ. ನೀವು ಎಲ್ಲರೂ ಮನೇಲಿ ಮಾಡಿ, ಏನೂ ಬೇಡ. ರವೆ, ಒಂದು ಕಪ್ ರವೆ, ಆಮೇಲೆ ಒಂದು 2 ಸ್ಪೂನ್ ಮೈದಾ ಹಿಟ್ಟನ್ನು ಸ್ವಲ್ಪ ನೀರು ಹಾಕಿ ನೆನೆಸಿ, ಒಂದು 1/4 ಕಪ್ಪಷ್ಟು ಮಜ್ಜಿಗೆ ಅಥವಾ ಮೊಸರು ಹಾಕಿ ಅದನ್ನು ಕಲಸಿ, ಸ್ವಲ್ಪ ಉಪ್ಪು ಜೀರಿಗೆ ಹಾಕಿ, ಆಮೇಲೆ ಪುದೀನ ಸೊಪ್ಪನ್ನು, ಒಂದು ಹಿಡಿ ಪುದೀನ ಸೊಪ್ಪನ್ನು, ಸ್ವಲ್ಪ ತೆಂಗಿನಕಾಯಿ ಹಾಕಿ, ಒಂದು 3-4 ಚಮಚ ತೆಂಗಿನಕಾಯಿ ಹಾಕಿ, ಒಂದು ಹಸಿಮೆಣಸು ಹಾಕಿ, ಚೂರು ಉಪ್ಪು ಎಲ್ಲ ಹಾಕಿ ಅದನ್ನು ರುಬ್ಬಿ, ಅದಕ್ಕೇನು ಹಾಕ್ತೀರಾ ಚಟ್ನಿಗೆಲ್ಲ ಹಾಕಿ ರುಬ್ಬಿ, ಚೂರು ಹುಣಸೆಹಣ್ಣು, ಉಪ್ಪು, ಚೂರು ಬೆಲ್ಲ, ಪುದೀನ ಸೊಪ್ಪು, ತೆಂಗಿನಕಾಯಿ ಎಲ್ಲ ಹಾಕಿ ಅದನ್ನು ರುಬ್ಬಿ ಈ ಹಿಟ್ಟಲ್ಲಿ ಇದನ್ನು ಮಿಕ್ಸ್ ಮಾಡಿಬಿಡಿ. ನೋಡಿ ಮತ್ತೊಂದು ಸಲ ಹೇಳಿದ್ದೇನೆ ನಾನು, ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಈ ಹದದಲ್ಲಿ ಬರಲಿ. ನೋಡಿ ಇದು ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಕಾಯಬೇಕು ಇನ್ನು ಸ್ವಲ್ಪ, ಭಾಳ ಚೆನ್ನಾಗಾಗುತ್ತೆ. ಎಲ್ಲರೂ ಮಾಡಿ. ಪುದೀನ ರವೆ ಮಸಾಲ ದೋಸೆ, ಡ್ರೈ ದೋಸೆ ಬರ್ಬೋದು, ದಪ್ಪನೂ ಮಾಡ್ಕೊಬೋದು, ಹೇಗಾದರೂ ಮಾಡ್ಕೊಬೋದು. ಭಾಳ ಚೆನ್ನಾಗಿರುತ್ತೆ. ಎಲ್ಲರೂ ಮಾಡಿ ಪುದೀನ ರವೆ ದೋಸೆ.